ಇನ್ನು ವಾಪಸ್ ಬರೋಣ ಈ ಪ್ರಕರಣಕ್ಕೆ. ಯಾವುದು ಅದೇ ಹನಿ ಟ್ರ್ಯಾಪ್ ಅನ್ಕೊಂಡು ಹೋದ್ರಲ್ವಾ, ಅದೆಲ್ಲ ಅಟೆಂಪ್ಟ್ ಆಯಿತು. ವಿಡಿಯೋ ಕಾಲ್ಸ್ ಎಲ್ಲ ಬರ್ತಾ ಇದೆ, ಫೋನ್ ಕಾಲ್ಸ್ ಎಲ್ಲ ಬರ್ತಾ ಇದೆ ಅಂತಂದವ್ರು ಈಗ ಡೈರೆಕ್ಟಾಗಿ ಒಂದು ಆಡಿಯೋನೇ ಆಚೆ ಬಿಟ್ಬಿಟ್ಟಿದ್ದಾರೆ. ಅದೇನು ಅಂತಂದರೆ ಅವ್ರು ಸುಪಾರಿ ಕೊಟ್ಬಿಟ್ರಂತೆ. ಈ ಸುಪಾರಿಗೂ ಈ ಹನಿ ಟ್ರ್ಯಾಪಿಗೂ ಏನಾದರೂ ಲಿಂಕ್ ಇದೆಯಾ ಅಂತ ಯಾಕೋ ಡೌಟ್ ಹೊಡಿತಾ ಇದೆ. ಯಾಕೆ ಅಂತಂದರೆ ಆ ಆಡಿಯೋದಲ್ಲಿ ಇನ್ನೇಳಿದಂಥ ವಿಚಾರಗಳೆಲ್ಲ ಆಚೆ ಬರ್ತಾ ಇವೆ. ಇನ್ಯಾರ್ಯಾರ್ದೋ ವಿಡಿಯೋ ಇಟ್ಕೊಂಡಿದ್ರಂತೆ, ಅದಕ್ಕೆ ಇನ್ಯಾವ್ಯಾವುದೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಂತೆ. ಇಲ್ಲೇನಾದರೂ ಇದೆಯೋ ಅನ್ನೋ ಅನುಮಾನ ಈಗ ಬರ್ತಾ ಇದೆ. ಮಂತ್ರಿ ಮಗನ ಕೊಲೆಗೆ ಸುಪಾರಿ ಸಂಚು. ಯಾಕೆ ಸುಪಾರಿ ಕೊಡುವಂಥ ಪರಿಸ್ಥಿತಿಗೆ ಬಂದರು? ಅಂಥದ್ದೇನು ಮಾಡಿದ್ರು ರಾಜೇಂದ್ರ ಅವರು? ಮಂತ್ರಿ ಮಗ ಅಂಥದ್ದೇನು ಮಾಡಿದ್ರು? ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ MLC ಮಾಡಿದರು, ಕ್ಷೇತ್ರದೆಲ್ಲ ಓಡಾಡಿದರು. ಆದರೆ ಅವ್ರನ್ನೇ ಕೊಲೆ ಮಾಡುವಂಥ ಮಟ್ಟಕ್ಕೆ 70 ಲಕ್ಷ ಕೊಟ್ಟು ಸುಪಾರಿ ತಗೊಳ್ಳುವಂಥ ಮಟ್ಟಕ್ಕೆ ಏನ್ರಿ ಮಾಡಿದ್ರಿ ರಾಜೇಂದ್ರ ರಾಜಣ್ಣವರೇ? ಏನಪ್ಪ, ಭಾಳ ವಿಚಿತ್ರ ಅನ್ಸುತ್ತೆ ಇದು. ಕೊಲೆಗೆ 70 ಲಕ್ಷ ಡೀಲು, 5 ಲಕ್ಷ ಅಡ್ವಾನ್ಸ್ ಅಂತೆ. ಹೆಣ್ಣು ಹೊನ್ನು ಮಣ್ಣು ಈ 3 ವಿಚಾರದಲ್ಲಿ ಯಾವುದಾದ್ರೂ ದ್ವೇಷ ಇರಬೇಕು. ಇಲ್ಲಿ ಯಾವ ದ್ವೇಷಕ್ಕೆ ಇವ್ರು ನೋಡಿಬೇಕು ಅಂತಿದ್ರು? ಯಾಕಂತ ಪ್ಲ್ಯಾನನ್ನು ಮಾಡಿದರು? ಸ್ಫೋಟಕ ಆಡಿಯೋ ಈಗ ಬಹಿರಂಗವಾಗಿದೆ, 2 ಅರೆಸ್ಟ್ ಆಗಿದ್ದಾರೆ. ಯಾಕೆ, ಏನು, ಎತ್ತ ಅನ್ನುವಂಥದ್ದನ್ನು ಈಗ ಪೊಲೀಸರು ಪತ್ತೆ ಹಚ್ತಾರೆ. ಕೆಲವು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಅವರ ಬಳಿ ಇರುವಂಥದ್ದನ್ನೇನಾದರೂ ಈ ಥರ ಮಾಡಿಸ್ಬಿಟ್ಟು ಡಿಲೀಟ್ ಮಾಡಿಸ್ಬೇಕು ಅನ್ನುವಂಥದ್ದು ಏನಾದರೂ ಇದೆಯೋ ಅಂತ ಇನ್ನೊಂದು ರೀತಿಯಾಗಿ ಚರ್ಚೆ ಬರ್ತಾ ಇದೆ. ಗೊತ್ತಿಲ್ಲ, ಅದನ್ನು ಪೊಲೀಸರು ಹೆಂಗೆ ಹೇಳ್ತಾರೋ ನೋಡಬೇಕು. ಸೋಮನ ಪ್ಲ್ಯಾನ್ ಬಗ್ಗೆ ಈಗ ಪುಷ್ಪ ವಿವರಿಸಿದ್ದಾರಂತೆ. ಯಾಕೆ ಇವ್ರದ್ದು ಆಡಿಯೋ ಆಚೆ ಬಂತು? ಅವ್ರು ಯಾಕೆ ರಾಕಿ ಅನ್ನೋನಿಗೇನೆ ಕಾಲ್ ಮಾಡಿದರು? ಅವ್ರು ಯಾಕೆ ಹೇಳುವಂಥ ಪರಿಸ್ಥಿತಿಗೆ ಬಂತು? A1 ಸೋಮ ಗುಂಡಾನನ್ನು ಈಗ ಬಂಧಿಸಿದ್ದಾರೆ ಪೊಲೀಸರು. ಓಕೆ, ಈಗ ಇಬ್ಬರನ್ನು ಬಂಧಿಸಿದ್ದಾರೆ. ಬಟ್ ಇವ್ರು ಯಾಕೆ ಅದನ್ನು ಆಡಿಯೋ ಹೇಳಿದರು ಅಂತ, ಯಾಕೆ ಇದು ಲೀಕ್ ಆಯಿತು ಅಂತ, ಹೆಂಗೆ ಬಂತು ಇದೆಲ್ಲ ಆಚೆಗೆ? ಏನೋ ಭಾಳ ಸಮಥಿಂಗ್ ಇಸ್ ಫಿಶಿ ಅಂತ ಅನಿಸುತ್ತೆ ಈ ವಿಚಾರದಲ್ಲಿ. ಯಾವುದನ್ನೋ ಮುಚ್ಚಿ ಹಾಕೋಕ್ಕೋಸ್ಕರ, ಇನ್ಯಾವುದನ್ನೋ ಅಳಿಸಿ ಹಾಕೋಕ್ಕೋಸ್ಕರ ಇನ್ಯಾವುದೋ ರೀತಿಯಾದಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆಯಾ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದು ಪೊಲೀಸ್ ತನಿಖೆಯಲ್ಲಿ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ. ಈ ಹಿಂದೆ ಜೈಲಿಗೂ ಹೋಗಿ ಬಂದಿಲ್ಲಂತೆ ಪುಷ್ಪ. ಅಂತಹ ಲಿಂಕು, ವಾಹ್, ನೋಡಿ ಈ ಸ್ಟೋರಿ ಚೆನ್ನಾಗಿದೆ. ಮಂತ್ರಿ ಮಗನ ಕೊಲೆ ಸುಪಾರಿ ಕೇಸ್ಗೆ ಟ್ವಿಸ್ಟ್. ಕೊಲೆಗೆ 70 ಲಕ್ಷ ಡೀಲ್, 5 ಲಕ್ಷ ಅಡ್ವಾನ್ಸ್. ಜಸ್ಟ್ ಮಿಸ್, ಸ್ಫೋಟಕ ಆಡಿಯೋ ಬಹಿರಂಗ. ಸಚಿವ ರಾಜಣ್ಣ ಪುತ್ರ MLC ರಾಜೇಂದ್ರ ಹತ್ಯೆಗೆ ಸುಪಾರಿ ನೀಡಿದ್ದ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಈ ನಡುವೆಯೇ ಸುಪಾರಿಗೆ ಸಂಚು ರೂಪಿಸಿದ್ದ ಸ್ಫೋಟಕ ಆಡಿಯೋವೊಂದು ಬಹಿರಂಗಗೊಂಡಿದೆ. ರಾಜಣ್ಣ ಕೊಲೆಗೆ ಸುಪಾರಿ ಸಂಚಿನ ಇಂಚಿಂಚು ಮಾಹಿತಿ ಬಯಲಾಗಿದೆ. ಕಳೆದ ಡಿಸೆಂಬರ್ನಲ್ಲಿ ಪುಷ್ಪ ಹಾಗೂ ರಾಕಿ ಎನ್ನುವವರ ನಡುವೆ ಸಂಭಾಷಣೆ ನಡೆದಿದೆ. ಈ ಆಡಿಯೋದಲ್ಲಿ ಪ್ರಕರಣದ A1 ಆರೋಪಿ ಸೋಮನ ಪ್ಲಾನ್ ಬಗ್ಗೆ ಪುಷ್ಪ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾಳೆ. ಸುಪಾರಿಗೆ 70 ಲಕ್ಷ ರೂಪಾಯಿ ಡೀಲ್ ಕುದುರಿಸಿರುವುದು ಬಹಿರಂಗಗೊಂಡಿದೆ. ಪ್ರಕರಣದ A1 ಆರೋಪಿ ಸೋಮ ರಾಜೇಂದ್ರರನ್ನ ಹತ್ಯೆ ಮಾಡಲು ಸುಪಾರಿ ಪಡೆದಿರುವುದಾಗಿ ಪುಷ್ಪಾಳ ಬಳಿ ಹೇಳಿಕೊಂಡಿದ್ದಾನೆ. ಆ ಬಳಿಕ ಸೋಮನ ಜೊತೆಗಿದ್ದುಕೊಂಡೇ ಕೊಲೆ ಸಂಚಿನ ಮಾಹಿತಿ ಕಲೆ ಹಾಕಿದ್ದ ಪುಷ್ಪ ಈ ವಿಚಾರವನ್ನ ರಾಜೇಂದ್ರಗೆ ತಿಳಿಸಲು ಮುಂದಾಗಿದ್ದಾಳೆ. ಇದಕ್ಕಾಗಿ ರಾಕಿ ಎನ್ನುವ ಹುಡುಗನನ್ನ ಬಳಸಿಕೊಂಡಿದ್ದಾಳೆ. ಪುಷ್ಪ ಹೇಳಿದ್ದನ್ನ ರಾಕಿ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ರಾಜೇಂದ್ರ ಅವರಿಗೆ ಆಡಿಯೋವನ್ನ ತಲುಪಿಸಿದ್ದಾನೆ. ಆಡಿಯೋ ಕೇಳಿದ MLC ರಾಜೇಂದ್ರ ಶಾಕ್ ಆಗಿ ಕೂಡಲೇ ಅಲರ್ಟ್ ಆಗಿದ್ದಾರೆ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದ್ದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಆವಾಗಿಂದ ಇವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಅಷ್ಟು ಬಿಟ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಹಿಂಗೆ ಮಾತಾಡ್ಕೊಂಡು ಸತ್ಯ ಮಾತಾಡಿರೋದು ಸತ್ಯ. ಆ ಹುಡುಗರು ಯಾಕೆ ಮಾತಾಡ್ತಾರೆ? ಈಗ ಆ ಹುಡುಗರು ಹೆಂಗ್ ಮಾತಾಡಕ್ ಸಾಧ್ಯ ಹೇಳಿ ನೋಡೋಣ. ಇವನು ದೊಡ್ಡವ್ರಿಗೆ ಹೊಡೆದ್ಬಿಟ್ರೆ ಅವ್ನು ದೊಡ್ಡ ತುಮಕೂರಲ್ಲಿ ಡಾನ್ ಆಗ್ಬಿಡೋಣ ಅಂತನ. ಕಳೆದ ನವೆಂಬರ್ನಲ್ಲಿ ರಾಜೇಂದ್ರ ಅವರ ಮಗಳ ಬರ್ತ್ಡೇ ಡೆಕೋರೇಷನ್ಗೆ ಜೈಪುರದ 2 ಹುಡುಗರು ಬಂದಿದ್ರು. ಆ 2ರನ್ನ ಸೋಮ ಕಳಿಸಿದ್ದ. ಆಗಲೇ ಹತ್ಯೆಗೆ ಯತ್ನ ನಡೆದಿತ್ತು ಅಂತ ಆಡಿಯೋದಲ್ಲಿ ಪುಷ್ಪ ಮಾಹಿತಿ ನೀಡಿದ್ದಾಳೆ. ಅಲ್ಲದೆ ಸೋಮನಿಗೆ 5 ಲಕ್ಷ ಹಣ ಬಂದಿರೋದು ಸತ್ಯ ಅಂತ ಹೇಳಿದ್ದಾಳೆ. ಪೊಲೀಸರು ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ರಾಜೇಂದ್ರ ಅವರ ಮುಂದೆ ನಾನು ಹೇಳ್ತೀನಿ, ನನ್ನ ಕರೆದುಕೊಂಡು ಹೋಗು ಅಂತ ರಾಕಿ ಜೊತೆ ಆಡಿಯೋದಲ್ಲಿ ಪುಷ್ಪ ಹೇಳ್ಕೊಂಡಿದ್ದಾಳೆ. ಅವ ಅಣ್ಣಂಗೆ ಹೊಡಿಬೇಕು ಅಂದಿದ್ ನಿಜ ಬಿಡು, ದೇವ್ರ ಸತ್ತಾಗ್ಲು ಅಣ್ಣಂಗೆ ಹೊಡಿಬೇಕು ಅಂದಿದ್ ನಿಜ. ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನೆ. ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರು 2.
ಅಣ್ಣಂಗೆ ಎತ್ತಾಕೊಂಡು ಹೋದ್ರೆ ಬಾಯಿ ಬಿಡ್ತಾನೆ. ಅವ್ನು ಬಾಯಿ ಬಿಡಲ್ಲ. ಅವ್ನ ಜೀವ ಹೋದ್ರು ಬಾಯಿ ಬಿಡಲ್ಲ ಅವ್ನು. ಬಿಡಲ್ಲ. ಅದಂತೂ ಸತ್ಯ, ಬಾಯಿ ಬಿಡಲ್ಲ ಅವ್ನಿಗೆಲ್ಲ ಗೊತ್ತು. ಬಾಸ್ಗೋಸ್ಕರ ಬೇಕಿತ್ತು ಜೈಲಲ್ಲೇ ಇದ್ಬಿಟ್ರು ನಾನು ಇದ್ಬಿಡ್ತೀನಿ ಅಂತ ನಾವು ಇವ್ನಿಗೆ ಎತ್ಬಿಟ್ರೆ ನಮ್ಮ ಬಾಸೆ ಜೈಪುರದಲ್ಲಿ ದೊಡ್ಡವರು ಅಂದವನೇ. ಇದು ನಾನು ಕರ್ದಿ ಅಣ್ಣಂಗೆ ಹೇಳ್ತೀನಿ ಪ್ರೆಸಿಯನ್ಗೆ, ಅಣ್ಣ ಈ ಅಂದ ಅಂತೀನಿ ನಾನು. ಇವ್ರ ಮುಂದೆ ಕರ್ಕೊಂಡು ಹೋಗಪ್ಪ, ನಾನು ಹೇಳ್ತೀನಿ, ನೀನ್ ಯಾಕೆ ಟೆನ್ಷನ್ ತಗೊಂತೀಯ. 7-8 ಜನ ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿಯವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ. ಪರಿಷತ್ ಸದಸ್ಯ ರಾಜೇಂದ್ರ ಅವರನ್ನ ಹತ್ಯೆ ಮಾಡೋದಕ್ಕೆ ಸುಪಾರಿಯನ್ನ ಪಡೆದಿದ್ರು ಅನ್ನೋ ನಿಟ್ಟಿನಲ್ಲಿ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. FIR ದಾಖಲಾದಂತಹ ಬೆನ್ನಲ್ಲೇ ಇದೀಗ ಸ್ಫೋಟಕ ಆಡಿಯೋ ಒಂದು ಹೊರಬಿದ್ದಿದೆ. ಆ ಆಡಿಯೋದಲ್ಲಿ ಸೋಮ ಅಂತೇಳಿ ಪ್ರಕರಣದ A1 ಆರೋಪಿ ಈತ ರಾಜೇಂದ್ರ ಅವ್ರನ್ನ ಹತ್ಯೆ ಮಾಡೋದಕ್ಕೆ ಸುಮಾರು 5 ಲಕ್ಷ ಸುಪಾರಿಯನ್ನು ಪಡೆದುಕೊಂಡಿದ್ದ. ಈ ವಿಚಾರವನ್ನ ಆತ ಪುಷ್ಪ ಎನ್ನುವ ಮಹಿಳೆಯ ಬಳಿ ಹೇಳ್ಕೊಂಡಿದ್ದಾನೆ. ಆಕೆ ಈ ವಿಚಾರವನ್ನೆಲ್ಲ ಒಂದಷ್ಟು ಗುಪ್ತವಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಿಟ್ಕೊಂಡು ರಾಜೇಂದ್ರ ಅವರಿಗೆ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆ ರಾಕಿ ಅನ್ನೋ ಹುಡುಗನನ್ನು ಬಳಸ್ಕೊಂಡಿದ್ದಾಳೆ. ಮತ್ತು ಈ ರಾಕಿ ಇಬ್ಬರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಆಡಿಯೋವನ್ನು ರೆಕಾರ್ಡ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾನೆ. ವಿಚಾರ ಏನಂತ ಹೇಳಿದ್ರೆ, ಕಳೆದ ಡಿಸೆಂಬರ್ನಲ್ಲಿ ರಾಜೇಂದ್ರ ಅವರ ಮಗಳ ಬರ್ಡೇ ಇತ್ತು. ಆ ಒಂದು ಸಂದರ್ಭದಲ್ಲಿ ರಾಜಸ್ಥಾನದಿಂದ ಇಬ್ಬರು ಈ ಡೆಕೋರೇಷನ್ಗೆ ಅಂತೇಳಿ ಇಬ್ಬರು ಹುಡುಗರು ಬಂದಿದ್ರು. ಅವರನ್ನು ಈ ಸೋಮನೆ ಕರೆಸಿದ್ದು. ಇದಕ್ಕಾಗಿ ಆತ 5 ಲಕ್ಷ ಹಣ ಪಡೆದಿರೋದು ಸತ್ಯ. ನನ್ನನ್ನು ರಾಜೇಂದ್ರ, ಪರಿಷತ್ ಸದಸ್ಯ ರಾಜೇಂದ್ರ ಅವ್ರ ಮುಂದೆ ಕರೆದುಕೊಂಡು ಹೋದರೆ ಈ ಎಲ್ಲವನ್ನ ಕೂಡ ನಾನು ಅವ್ರ ಮುಂದೆ ಹೇಳ್ತೀನಿ ಅನ್ನೋ ಮಟ್ಟಿಗೆ ಆ ಪುಷ್ಪ ಕೂಡ ಆಡಿಯೋದಲ್ಲಿ ಹೇಳಿದ್ದಾಳೆ. ಈ ಒಂದು ಆಡಿಯೋವನ್ನು ಇಟ್ಟುಕೊಂಡು ರಾಜೇಂದ್ರ ಇದೀಗ ಪೊಲೀಸರಿಗೆ ದೂರನ್ನು ಕೊಟ್ಟಿರೋದು. ಪೊಲೀಸರಿಂದ A1 ಸೋಮ ಗುಂಡ ಅರೆಸ್ಟ್. ಆಡಿಯೋದಲ್ಲಿ ಮಾತನಾಡಿದ್ದ ಪುಷ್ಪ ಕೂಡ ವಶಕ್ಕೆ. ಅಜ್ಞಾತ ಸ್ಥಳದಲ್ಲಿ ಆರೋಪಿಗಳ ವಿಚಾರಣೆ. ಆಡಿಯೋ ಬಹಿರಂಗ ಆಗ್ತದಂತೆ ಎಚ್ಚೆತ್ತುಕೊಂಡ ಪೊಲೀಸರು ಆಡಿಯೋದಲ್ಲಿ ಮಾತನಾಡಿದ ಪುಷ್ಪಾಳನ್ನ ವಶಕ್ಕೆ ಪಡೆದಿದ್ದಾರೆ. ಎಲ್ಲ ಆಯಾಮದಲ್ಲಿ ಡ್ರಿಲ್ ನಡೆಸಲಾಗ್ತಿದೆ. ಈ ನಡುವೆ ರಾತ್ರಿ ನೆಲಮಂಗಲ ಬಳಿ A1 ಆರೋಪಿ ಸೋಮ ಮತ್ತು ಆತನ ಸಹಚರ ಗುಂಡನನ್ನ ಪೊಲೀಸರು ಅರೆಸ್ಟ್ ಮಾಡಿ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನುಳಿದ ಆರೋಪಿಗಳಾದ ಭರತ್, ಯತೀಶ್ ತಲೆಮರೆಸಿಕೊಂಡಿದ್ದಾರೆ. ಆದರೆ ಈ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ತಮಗೇನು ಗೊತ್ತಿಲ್ಲ ಎಂದಿದ್ದಾರೆ. ಸೋಮನ ಆಪ್ತೆ ಪುಷ್ಪ. ಆಡಿಯೋ ಸೂತ್ರಧಾರಿ ಪುಷ್ಪ. ಈಕೆ A1 ಸೋಮನ ಗೆಳತಿ. ರಾಜಣ್ಣ ಪುತ್ರನ ಹತ್ಯೆ ಬಗ್ಗೆ ಹೇಳಿದ್ದೇ ಈ ಪುಷ್ಪ. ರಾಜೇಂದ್ರ ಆಪ್ತ ರಾಖಿ ಬಳಿ ಹತ್ಯೆ ಚರ್ಚೆ. ಕ್ರಿಮಿನಲ್ ಹಿನ್ನೆಲೆ ಹೊಂದಿರೋ ಪುಷ್ಪ ಟೀ ಅಂಗಡಿ ನಡೆಸ್ತಾ ಇದ್ರು. ಖತರ್ನಾಕ್ ರಾಜಕೀಯ ವ್ಯಕ್ತಿಯ ನಗ್ನ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್. ಈ ಹಿಂದೆ ಜೈಲಿಗೆ ಹೋಗಿ ಬಂದಿರೋ ಪುಷ್ಪ. ನನಗೆ ಗೊತ್ತಿಲ್ಲ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗಲಿ ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದರೆ ಅದು ಇನ್ವೆಸ್ಟಿಗೇಷನಲ್ಲಿದೆ. ಇನ್ವೆಸ್ಟಿಗೇಷನಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದಮೇಲೆ ಅಗತ್ಯ ಬಿದ್ದರೆ ಮುಂದೆ CIDನೋ SITನೋ ತೀರ್ಮಾನ ಮಾಡ್ತಾರೆ. MLC ರಾಜೇಂದ್ರ ರಾಜಣ್ಣ ಅವರ ಕೊಲೆಗೆ ಸುಪಾರಿ ಕೊಟ್ಟಂತಹ ಆಡಿಯೋ ಬಹಿರಂಗ ಆಗಿರುವಂಥದ್ದು. ಇದರಿಂದಾಗಿ ಈ ಒಂದು ಕೇಸ್ಗೆ ಹೊಸ ಟ್ವಿಸ್ಟ್ ಕೂಡ ಸಿಗ್ತಾ ಇರುವಂಥದ್ದು. ಯಾಕಂದರೆ ಇಷ್ಟು ದಿನಗಳ ಕಾಲ ಆಡಿಯೋ ಕೂಡ ಬಹಿರಂಗ ಆಗಿರಲಿಲ್ಲ. ಆದರೆ ಈಗ ಪುಷ್ಪ ಎನ್ನುವಂತಹ ಮಹಿಳೆ ಮತ್ತು ರಾಜೇಂದ್ರ ಅವರ ಬೆಂಬಲಿಗರು ಅಂತ ಹೇಳಲಾಗ್ತಾ ಇದ್ದಂತಹ ರಾಖಿ ಅವರು ಮಾತನಾಡಿರುವಂತಹ 18 ನಿಮಿಷದ ಆಡಿಯೋ ಬಹಿರಂಗ ಆಗಿರುವಂಥದ್ದು. ಇದರಿಂದ ಪೊಲೀಸರು ಕೂಡ ಇದರ ಜಾಡು ಹಿಡಿದು ಹೋಗಿದ್ದಾರೆ. ಹಾಗಾಗಿ ಈ ಒಂದು ಆಡಿಯೋದಲ್ಲಿ ಮಾತನಾಡಿದಂಥ ಪುಷ್ಪ ಎನ್ನುವಂಥ ಮಹಿಳೆಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಆದರೆ ರಾಖಿ ಇನ್ನೂ ಕೂಡ ಸಿಕ್ಕಿಲ್ಲ ಮತ್ತು ರಾಖಿಯನ್ನು ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಕಡಿಮೆ ಇದೆ. ಆದರೆ ಈ ಪುಷ್ಪ ಎನ್ನುವಂತಹ ಮಹಿಳೆ ರೌಡಿ ಶೀಟರ್ಗಳ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದರು. ಪೊಲೀಸರು ಆಕೆಯನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು ವಶಕ್ಕೆ ಪಡೆದು, ಅದರ ಜೊತೆಗೆ ಸೋಮು ಮತ್ತು ಗುಂಡ ಎನ್ನುವಂಥ ಇಬ್ಬರು ಆರೋಪಿಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು. ಆದರೆ ಮುಂದೆ ಈ ಒಂದು ಪ್ರಕರಣ ಯಾವ ರೀತಿಯ ತಿರುವು ಪಡ್ಕೊಳ್ಳುತ್ತೆ ಅನ್ನುವುದು ಕೂಡ ಈಗ ಕುತೂಹಲ ಕೆರಳಿಸಿರುವಂಥದ್ದು. ತನಿಖೆಯಿಂದ ಎಲ್ಲ ಸತ್ಯ ಹೊರಬರಬೇಕು, ಯಾವುದೇ ಒತ್ತಡ ಇಲ್ಲ ಎಂದ ಕಾಂಗ್ರೆಸ್. ಇನ್ನು ರಾಜೇಂದ್ರ ರಾಜಣ್ಣ ಕೊಲೆಗೆ ಸುಪಾರಿ ವಿಚಾರ ಗಂಭೀರವಾದ ವಿಷಯ. ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಪರಮೇಶ್ವರ್ ರಾಜಣ್ಣ ಬಹಳ ಒಳ್ಳೆಯ ಬಾಂಧವ್ಯ ಇದೆ, ಹೀಗಾಗಿ ಒಳ್ಳೆಯ ತನಿಖೆಯೇ ಆಗುತ್ತೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅದೇ ಗೃಹ ಸಚಿವರು, ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಗೊಳ್ತಾರೆ. ಆರೋಪಿಗಳಿದಾರ, ಏನು ಷಡ್ಯಂತ್ರಗಳಿದಾರ, ಅದೆಲ್ಲವನ್ನ ಬಯಲಿಗೆಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ. ಆ ವಿಷಯ ಗಂಭೀರವಾದಂಥ ಒಂದು ವಿಷಯ. ಅದು ಯಾರೋ ಒಬ್ಬರು ಸುಪಾರಿ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಗಂಭೀರವಾದಂಥ ವಿಷಯ. ಅದನ್ನು ತನಿಖೆ ಆಗೋ ಮುಖಾಂತರ ಏನು ನಡೆದಿದೆ,
ಏನು ಕಾರಣ ಅಂತ ಪತ್ತೆ ಹಚ್ಚಿ ಅದು ಕ್ರಮ ತಗೊಳ್ಬೇಕು. ರಾಜಣ್ಣ ಮತ್ತು ಪರಮೇಶ್ವರ್ ಭಾಳ ಒಳ್ಳೆ ಬಾಂಧವ್ಯ ಕೂಡ ಇದೆ. ಅದನ್ನು ಎಲ್ಲೂ ಕೂಡ ತನಿಖೆ ಸರಿಯಾಗಿ ನಡೆಯೋದಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಖಂಡಿತವಾಗಿಯೂ ಒಳ್ಳೆ ತನಿಖೆನೇ ಆಗ್ತದೆ. ಒಟ್ನಲ್ಲಿ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿರುವ ಪೊಲೀಸರು ಇನ್ನುಳಿದ ಆರೋಪಿಗಳ ಪತ್ತೆಗೆ ತಲಾಶ್ ನಡೆಸ್ತಾ ಇದ್ದಾರೆ. ಕೊಲೆ ಸುಪಾರಿ ಪ್ರಕರಣ ಇನ್ಯಾವ ತಿರುವು ಪಡೆಯುತ್ತೆ ಕಾದು ನೋಡಬೇಕಿದೆ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.